ನಮಗೆ ಯಾರಾದ್ರೂ ಅವಮಾನ ಮಾಡಿದ ತಕ್ಷಣ ಅವ್ರಿಗೆ ಒಳ್ಳೇದಾಗಬಾರ್ದು ಅಂತ ನಾವ್ ಯಾವತ್ತಿಗೂ ಯೋಚನೆ ಮಾಡ್ತೀವಿ. ಆದ್ರೆ ಜಸ್ಟ್ ಇಮ್ಯಾಜಿನ್ 1948ರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಒಮ್ಮೆ RSS ಅನ್ನ ಬ್ಯಾನ್ ಮಾಡಿದ್ರು. RSS ನ ಬ್ಯಾನ್ ಮಾಡಿದ್ರು ಕೂಡ ಅಂಡ್ ಮೋರ್ ಓವರ್ ಅವರು ಜೀವನದ ಕೊನೆಯವರೆಗೂ ಕಾಂಗ್ರೆಸ್ ಲೀಡರ್ ಆಗಿದ್ರು. ನಮ್ಮ ಇಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಒಮ್ಮೆ RSS ನ ಆಕ್ಟಿವ್ ಮೆಂಬರ್ ಆಗಿದ್ರು. RSS ನ ಆಕ್ಟಿವ್ ಮೆಂಬರ್ ಆಗಿದ್ರು ಕೂಡ ತಮ್ಮ ಸಂಘವನ್ನೇ ಬ್ಯಾನ್ ಮಾಡಿದ ವ್ಯಕ್ತಿಯ ಸ್ಟ್ಯಾಚ್ಯೂವನ್ನ ನರೇಂದ್ರ ಮೋದಿ ಅವರು ಯಾಕೆ ನಿರ್ಮಾಣ ಮಾಡಿದ್ರು? ಇಲ್ಲಿ ನಮಗೆ ಅರ್ಥ ಆಗುತ್ತೆ RSS ನರೇಂದ್ರ ಮೋದಿ ಅವರಿಗೆ ಕೊಟ್ಟಂತಹ ಸಂಸ್ಕಾರ ಎಂತದ್ದು ಅಂತ. ಯಾರು ಬ್ಯಾನ್ ಮಾಡಿದ್ರು ಬಿಟ್ರು ಅನ್ನೋದು RSSಗೆ ಯಾವತ್ತೂ ಮ್ಯಾಟರ್ ಆಗಲ್ಲ. ಮ್ಯಾಟರ್ ಆಗೋದು ಒಂದೇ, ದೇಶ ಕಟ್ಟುವ ಕೆಲಸವನ್ನ ಅವ್ರು ಹೇಗೆ ಮಾಡಿದ್ರು ಅಂತ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಭಾರತವನ್ನ ಏಕೀಕರಣ ಮಾಡೋಕೆ ಅದೆಷ್ಟು ಕಷ್ಟಪಟ್ಟು ಅನ್ನೋದನ್ನ ಗುರುತಿಸಿದ್ದು ಇದೇ RSS ನಿಂದ ಬಂದಂತಹ ವ್ಯಕ್ತಿ. ಜೊತೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಹೆಸರು ಕೊಟ್ಟು ಇಡೀ ವಿಶ್ವವೇ ಆ ಸ್ಟ್ಯಾಚ್ಯೂ ಕಡೆ ನೋಡೋ ಹಾಗೆ ಮಾಡಿದ್ರು RSS ನಿಂದ ಬಂದಂತಹ ನರೇಂದ್ರ ಮೋದಿ ಅವರು. ಅಂಡ್ ಮೋರ್ ಓವರ್ ಈಗೆಲ್ಲರೂ ಮಾತಾಡ್ತಾರೆ, ನಾನ್ RSS ನ ಬ್ಯಾನ್ ಮಾಡ್ಬಿಡ್ತೀನಿ, ನೀನ್ RSS ನ ಬ್ಯಾನ್ ಮಾಡ್ಬಿಡ್ತೀನಿ, ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, RSS ಏನು ಟಿಕ್ಟಾಕ್ ಆಪ್ ನೀವು ಅನ್ಕೊಂಡಿದ ತಕ್ಷಣ ಬ್ಯಾನ್ ಮಾಡೋಕೆ